ಬಿಕಾಸ್ ಐ ಆಮ್ ನಾಟ್ ಅ ಸ್ಯಾರಿ ಗರ್ಲ್. ಇಷ್ಟೊಂದು ಸೀರೆ ಇದೆ, ಇದು ನಂಗೆ ತುಂಬಾ ಸ್ಪೆಷಲ್. ಯಾಕಂತಂದ್ರೆ ಒಂದು ಪೀಚ್ ಕಲರ, ಪಿಂಕ್ ಕಲರ ಈ ಸ್ಯಾರಿ. ಬಟ್ ನಮ್ಮ ಮಮ್ಮಿಗೆ ಅದು ಆಸೆ. ಸಿಲ್ವರ್ ಕಮ್ ಗೋಲ್ಡ್ ನಿಲ್ಲೋದೇ ಇಲ್ಲ ಮೈ ಮೇಲೆ. 200 rupees ಕೊಟ್ಟು ತಗೊಂಡಿದ್ದೆ. ಕೇಳ್ಬಿಟ್ರು ಅಂತೂ ನೀವು ನಿಜವಾಗ್ಲೂ ನಂಬೋದೇ ಇಲ್ಲ. ಮೋಸ್ಟ್ ಫೇವ್ರೆಟ್ ಸ್ಯಾರಿ. ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಗಾಡ್ ಮೇಡ್ ಕಪಲ್ ಯೂಟ್ಯೂಬ್ ಚಾನಲ್. ಇನ್ನೊಂದು ಸ್ವಲ್ಪ ದಿನದಲ್ಲಿ ನಾನು ಅಮ್ಮನ ಮನೆಗೆ ಹೋಗ್ತೀನಲ್ಲ, ಹಾಗಾಗಿ ನಾನು ಕಬೋರ್ಡ್ಸ್ ಎಲ್ಲ ಕ್ಲೀನ್ ಮಾಡಿಟ್ಟು ಹೋಗ್ಬಿಟ್ರೆ ಮತ್ತೆ ನಾನು ಬರೋ ಅಷ್ಟೊತ್ತಿಗೆ ಇದಾಗತ್ತೆ ಅಂತ. ಸೊ ಕಬೋರ್ಡ್ ಕ್ಲೀನ್ ಮಾಡೋಣ ಅಂತ ಬಂದೆ. ಫಸ್ಟು ಸ್ಯಾರಿ ಸೆಕ್ಷನ್ಗೆ ಹೋಗೋಣ ಅಂತ ಬಂದೆ. ಆ ಸ್ಯಾರಿ ಸೆಕ್ಷನ್ಗೆ ಹೋಗೋಣ ಅಂತ ಅನ್ನಿಸ್ದಾಗ ನನಗನ್ನಿಸ್ತು ಯಾಕೆ ನನ್ನ ಸ್ಯಾರಿ ಕಲೆಕ್ಷನ್ಸ್ಗಳನ್ನ ನಿಮಗೆ ತೋರಿಸ್ಬಾರ್ದು ಅಂತ. ಬಿಕಾಸ್ ಐ ಆಮ್ ನಾಟ್ ಅ ಸ್ಯಾರಿ ಗರ್ಲ್. ನನಗೆ ಸ್ಯಾರಿ ಆ ಥರದ್ದೆಲ್ಲ ಆ್ಯಕ್ಚುಲಾಗಿ ಹೇಳ್ಬೇಕು ಅಂತಂದರೆ ಇಂಟ್ರೆಸ್ಟೇ ಇರಲಿಲ್ಲ. ಮದುವೆಗಿಂತ ಮುಂಚೆ ನಾನು 2 to 3 ಸ್ಯಾರೀಸ್ ತೊಗೊಂಡಿರ್ಬೋದು ಅಷ್ಟೇ. ಅದು ಕಾಸ್ಟ್ಲಿಯೆಸ್ಟ್ ಸ್ಯಾರೀಸ್ ಅಮ್ಮನ ಮನೆಯಲ್ಲಿ ಅಮ್ಮ ಕೊಡಿಸಿದ್ರು ಅಂತ ಹೇಳಿ ತೊಗೊಂಡು ಜಸ್ಟ್ ಹಾಗೆ ಇಟ್ಟಿದ್ದೆ. ನಾನು ಸ್ಯಾರಿ ಉಟ್ಟಿದ್ದಾಗಲಿ ಅಥವಾ ಆ ಥರ ಏನೂ ಇಲ್ಲ. ಬಟ್ ಅಮ್ಮನ ಸೀರೆಗಳನ್ನ ಉಡ್ತಾ ಇದ್ದೆ ಅವಾಗವಾಗ ಅಷ್ಟೇ. ಅದು ಬಿಟ್ಟರೆ ಬೇರೆ ಯಾವುದೇ ರೀತಿಯಾದ ಸ್ಯಾರಿಗಳನ್ನೆಲ್ಲ ನಾನೇನು ಉಟ್ಟಿರಲಿಲ್ಲ. ಹಾಗಾಗಿ ಇವಾಗ ಮದುವೆ ಆಗಿ ಬಂದ ಮೇಲೆ ನಾನು ಟೀಚರ್ ಪ್ರೊಫೆಷನಿಗೆ ಹೋದ್ಮೇಲೆ ಎಷ್ಟು ಸ್ಯಾರಿಗಳನ್ನ ಕಲೆಕ್ಟ್ ಮಾಡಿದ್ದೀನಿ, ಆ್ಯಂಡ್ ದೆನ್ ಅದಕ್ಕೆ ಎಷ್ಟು ನಾನು ಅಮೌಂಟ್ ಹಾಕಿದ್ದೀನಿ, ಎಫರ್ಟ್ಸ್ ಹಾಕಿದ್ದೀನಿ, ಅಥವಾ ನನಗೇನು ಗೊತ್ತಿತ್ತು ಹೇಗೆ ಅನ್ನೋದನ್ನು ನಾನು ನಿಮಗೆ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತೋರಿಸ್ತೀನಿ. ವಿಡಿಯೋನ ಮಿಸ್ ಮಾಡದೆ ಕೊನೆವರೆಗೂ ನೋಡಿ. ಇಷ್ಟೊಂದು ಸೀರೆ ಇದೆ ಅಂತ ಹೇಳ್ಬಿಟ್ಟು ನಂಗಂತೂ ನಿಜವಾಗ್ಲೂ ಗೊತ್ತಿರಲಿಲ್ಲ. ನಾನ್ ತಗೋಬೇಕಾದ್ರೆ ಹೆಂಗ್ ಅನ್ಕೋತಾ ಇದ್ದೆ ಅಂತ ಅಂದ್ರೆ, ನಂಗೆ ಒಂದು ಸಲ ಹಾಕಿದ ಸ್ಯಾರಿ ಅಥವಾ ಡ್ರೆಸ್ಸಸ್ನ ರಿಪೀಟೆಡ್ಲಿ ಒಂದು 4-5 ಟೈಮ್ಸ್ ಎಲ್ಲ ಹಾಕಕ್ ಇಷ್ಟ ಆಗಲ್ಲ. ಬಟ್ ಸೀರೆಗಳನ್ನ ಹಂಗೆ ಮಾಡಿ ನಾನು ಕಲೆಕ್ಟ್ ಮಾಡಿರೋದು ಇಷ್ಟೊಂದು ಸೀರೆಗಳು. ಸ್ಕೂಲಿಗೆ ಮಾತ್ರ ವೆಡ್ನಸ್ಡೇ ಮತ್ತೆ ಸ್ಯಾಟರ್ಡೆ ಕಂಪಲ್ಸರಿ ಕಲರ್ ಸ್ಯಾರೀಸೇ ಹಾಕ್ಬೇಕು ಅಂತ ಕಲೆಕ್ಷನ್ಸ್ನ ಸ್ವಲ್ಪ ಇಟ್ಟಿದ್ದೀನಿ. ಅದು ಬಿಟ್ರೆ ಇಷ್ಟೆಲ್ಲ ಸ್ಯಾರಿ ಕಲೆಕ್ಟ್ ಮಾಡ್ತೀನಿ. ಜಸ್ಟ್ ಒನ್ ಇಯರ್ 3 months ಅಲ್ಲಿ ಇಷ್ಟೆಲ್ಲ ಸ್ಯಾರಿ ಕಲೆಕ್ಟ್ ಮಾಡ್ತೀನಿ ಅಂತ ನಂಗೆ ನಾರ್ಮಲ್ ಆಗಿ ಗೊತ್ತಿರಲಿಲ್ಲ. ಬಟ್ ಆದ್ರೂ ಕೂಡ ನಾನು ಇದನ್ನೆಲ್ಲ ನೀಟಾಗಿ ಮೇಂಟೈನ್ ಮಾಡಿದ್ದೀನಿ. ಇದರಲ್ಲಿ ಕೆಲವೊಂದು ನಮ್ಮ ಅತ್ತೆದು ಕೂಡ ಇದೆ, ಅಂಡ್ ದೆನ್ ಅಮ್ಮಂದು ಕೂಡ ಇದೆ, ಅಂಡ್ ದೆನ್ ನಂದು ಕೂಡ ಇದೆ. ಸೊ ದಟ್ ಯಾವ ರೀತಿ ಕಲೆಕ್ಟ್ ಮಾಡಿದೆ ಅನ್ನೋದನ್ನ ತೋರಿಸ್ತೀನಿ ಬನ್ನಿ. ಫಸ್ಟ್ ಎಲ್ಲಿಂದ ಸ್ಟಾರ್ಟ್ ಮಾಡೋಣ? ಇಲ್ಲಿಂದ ಸ್ಟಾರ್ಟ್ ಮಾಡೋಣ. ಇದು ನನ್ನ ಮದುವೆ ಸೀರೆ ಹೇಳ್ಬೇಕಂತಂದ್ರೆ ನೋಡ್ತಿದ್ದೆ, ಫುಲ್ ಕಾಟನ್ ಇದೆ ಆಕ್ಚುಲ್ ಆಗಿ ಹೇಳ್ಬೇಕಂದ್ರೆ. ಅಂಡ್ ದೆನ್ ಇದು ಕೂಡ ಅಷ್ಟೇ, ಬ್ಲೌಸು ನಾನು ಸ್ಟಿಚ್ ಮಾಡಿಸಿರೋದಲ್ಲ ಇದ್ರ ಬ್ಲೌಸು. ಇದು ನಾನು ಒಂದೇ ಟೈಮ್ ಮುಹೂರ್ತ ಟೈಮಲ್ಲಿ ಅಷ್ಟೇ ವೇರ್ ಮಾಡಿರೋದು. ಇದನ್ನ ನೆಕ್ಸ್ಟ್ ನನಗೆ ಮಗು ಆಗತ್ತಲ್ಲ, ಅವಾಗ ಆ ಮಗುಗೆ ತೊಟ್ಲಿ ಕಟ್ಟಬೇಕು ಅಂತ ಹೇಳಿ ನಮ್ಮ ಮನೆಯವ್ರ ಕಡೆ ಶಾಸ್ತ್ರ ಅಂತೆ. ಅಂಡ್ ದೆನ್ ಬ್ಲೌಸಿನ ಸ್ಪೆಷಾಲಿಟಿ ಏನು ಅಂತಂದ್ರೆ ಇದು ಕೈಯಲ್ಲೇ ಹೊಲ್ದಿರೋದಂತೆ. ಇಟ್ಸ್ ಲೈಕ್ ಆ ತರ. ಬಟ್ ಬೇರೆಯವರು ಒಂದೊಂದ್ ತರ ಹಾಕ್ತಾರೆ. ನಮ್ಮತ್ತೆ ನನಗೆ ಇದೇ ಸ್ಯಾರಿ ಮತ್ತೆ ಬ್ಲೌಸ್ ನ ಹಾಕ್ಬೇಕು ಅಂತ ಹೇಳಿ ಹಾಕ್ಸಿದ್ರು. ಸೊ ಇದು ನನ್ನ ಸ್ಯಾರಿ, ಅಂದ್ರೆ ಮದ್ವೆದು ಮುಹೂರ್ತಂ ಸ್ಯಾರಿ ಇದು. ನೆಕ್ಸ್ಟ್ ಬಂದ್ಬಿಟ್ಟು ನಮ್ಮ ಮನೆಯವರು ನನಗೆ ಫಸ್ಟ್ ಟೈಮ್ ಕೊಡ್ಸಿದ್ದ ಸ್ಯಾರಿನ ತೋರಿಸ್ತೀನಿ. ಅದ್ ಯಾವುದು ಅಂತಂದ್ರೆ ಈ ಬ್ಲ್ಯಾಕ್ ಸ್ಯಾರಿ. ಅವ್ರು ನನಗೆ ಒಂದು ಚೂರು ಕ್ಲೂನೇ ಕೊಟ್ಟಿರ್ಲಿಲ್ಲ. ಹೇಳ್ಬೇಕಂದ್ರೆ ಕ್ಲೂನೇ ಇಲ್ದಂಗೆ ಈ ಬ್ಲ್ಯಾಕ್ ಕಲರ್ ಸ್ಯಾರಿನ ಆನ್ಲೈನ್ ಅಲ್ಲಿ ಆರ್ಡರ್ ಮಾಡಿ ತಗೋ, ನಿಂಗೆ ಈ ಸ್ಯಾರಿ ಚೆನ್ನಾಗಿ ಕಾಣತ್ತೆ ಅಂತ ಹೇಳಿ ತಂದು ಕೊಟ್ಟಿದ್ರು. ಸೀರಿಯಸ್ಲಿ ಇದು ಲವ್ ಮಾಡ್ಬೇಕಾದ್ರೆ ನನಗೆ ಫಸ್ಟ್ ಸ್ಯಾರಿ ಕೊಟ್ಟಿದ್ದು. ಇದು ನಂಗೆ ತುಂಬಾ ಸ್ಪೆಷಲ್. ಯಾಕಂತಂದ್ರೆ ಅವ್ರು ನನಗೆ ಕೊಡ್ಸಿರೋ ಫಸ್ಟ್ ಸ್ಯಾರಿ. ಹಾಗಾಗಿ ನಾನು ಇದನ್ನ ಕಳ್ಕೊಂಡಿಲ್ಲ. ನೆಕ್ಸ್ಟ್ ಬಂದ್ಬಿಟ್ಟು ಈ ಸ್ಯಾರಿಗಳು ತೋರಿಸ್ತೀನಿ, ಹ್ಯಾಂಗರ್ ಅಲ್ಲಿರೋದು. ಈ ಸ್ಯಾರಿ ಬಂದು ನನ್ನ ಸಿಸ್ಟರ್ ಅಂದ್ರೆ ನಮ್ಮ ಮನೆಯವರ 3ನೇ ಅಕ್ಕ ಕೊಟ್ಟಿದ್ದು ಸ್ಯಾರಿ. ನಾವು ಅವ್ರ ಮನೆಗೆ ಆಕ್ಚುಲ್ ಆಗಿ ಹೇಳ್ಬೇಕು, ಊಟಕ್ಕೆ ಮದುವೆ ಆಗಿ ಹೊಸದಾಗಿ ಊಟಕ್ಕೆ ಅಂತ ಹೋದಾಗ ಅವರು ನಮಗೆ ಈ ಸ್ಯಾರಿನ ಕೊಡ್ಸಿದ್ರು. ಏನ್ ಮೆಟೀರಿಯಲ್ಸ್ ಇವೆಲ್ಲ ಅಂತ ನಂಗೆ ಯೂಶುವಲ್ ಆಗಿ ಗೊತ್ತಿಲ್ಲ, ಬಟ್ ಕಲರ್ ಮಾತ್ರ ತುಂಬಾನೇ ಚೆನ್ನಾಗಿದೆ. ನೋಡಿ, ಈ ರೀತಿ ಬ್ಲೂ ಕಲರ್ ಪಲ್ಲು ಬಂದಿದೆ. ಆಲ್ರೆಡಿ ನಾನು ಇದನ್ನ ವೇರ್ ಮಾಡಿದ್ದೀನಿ. ನನ್ನ ಇನ್ಸ್ಟಾದಲ್ಲಿ ಯಾರಾದ್ರೂ ಫಾಲೋ ಮಾಡ್ತಾ ಇದ್ರೆ ಅವ್ರು ನೋಡಿರ್ಬಹುದು. ಅಂಡ್ ದೆನ್ ಇಲ್ಲಿ ಬಾಕ್ಸ್ ಇಂದು ಫುಲ್ ಪ್ಯಾಟರ್ನ್ ಇದೆ, ತುಂಬಾ ಚೆನ್ನಾಗಿದೆ ಆಕ್ಚುಲ್ ಆಗಿ ಹೇಳ್ಬೇಕಂದ್ರೆ ಸ್ಯಾರಿ. ಇದನ್ನು ಕೂಡ ಅಷ್ಟೇ ಅವ್ರು ನನಗೆ ಗಿಫ್ಟ್ ಮಾಡಿದ್ದು. ಬ್ಲೌಸ್ ಬಂದು ನಾನು ಈ ರೀತಿ ಹೊಲ್ಸ್ಕೊಂಡಿದ್ದೀನಿ, ಕಪ್ಸ್ ಕೊಟ್ಬಿಟ್ಟು ನಾರ್ಮಲ್ ಇದ್ ಕೊಟ್ಬಿಟ್ಟು. ನನಗೆ ಸ್ಲೀವ್ಸ್ ಯಾವಾಗ್ಲೂ ದೊಡ್ಡದೇ ಇಷ್ಟ ಆಗುತ್ತೆ ಈ ರೀತಿ. ಸೊ ಹಾಗಾಗಿ ನಾನು ಅದಕ್ಕೆ ಕಪ್ಸ್ ಕೊಡ್ಸಿ ಈ ತರ ಇದ್ರಲ್ಲಿ ಹೊಲ್ಸ್ಕೊಂಡಿದ್ದೆ. ಬ್ಯಾಕ್ ಟೈಯಿಂಗ್ ನಾನು ಆಲ್ಮೋಸ್ಟ್ ಎಲ್ಲದಕ್ಕೂ ಇಡಿಸ್ತೀನಿ, ಹಾಗಾಗಿ ಆ ರೀತಿ ಹೊಲ್ಸ್ಕೊಂಡಿದ್ದೆ. ನೆಕ್ಸ್ಟ್ ಬಂದು ಇದು ಅಷ್ಟೇ. ನನಗೆ ಲಕ್ ಏನು ಅಂತ ಅಂದ್ರೆ ಒಬ್ರಲ್ಲ ಇಬ್ರಲ್ಲ
ಜನ ನಾದ್ನೀರ್ ಇರೋದು. ಸೊ ದಟ್ 4 ಜನನು ನನಗೆ ಯಾವ್ದಾದ್ರು ಫಂಕ್ಷನ್ಸ್ ಬಂದ್ರೆ ಅಥವಾ ಯಾವ್ದಾದ್ರು ಒಕೇಶನ್ಸ್ ಬಂದ್ರೆ ನಂಗೆ ಸ್ಯಾರೀಸು ಬಟ್ಟೆ ಅವೆಲ್ಲ ತುಂಬಾನೇ ಕೊಟ್ಟಿದ್ದಾರೆ. ಇದು ಅಷ್ಟೇ ನನ್ನ ಕೋ ಸಿಸ್ಟರ್ ಅಂದ್ರೆ ನಮ್ಮ ಮನೆಯವರ 2ನೇ ಅಕ್ಕ ಆಕ್ಚುಲಿ ಸ್ಯಾರಿನ ಕೊಟ್ಟಿದ್ದು. ನನಗೆ ಕಲರ್ ಮಾತ್ರ ನಿಜವಾಗ್ಲೂ ತುಂಬಾನೇ ಇಷ್ಟ ಆಯ್ತು. ಆಕ್ಚುಲಿ ಅವ್ರು ಹೇಳ್ತಾ ಇದ್ರು ಇದು ನನ್ನ ಹಸ್ಬೆಂಡ್ ನಿನ್ನ ಸ್ಕಿನ್ ಟೋನ್ ನ ನೋಡ್ಬಿಟ್ಟು ಸೆಲೆಕ್ಟ್ ಮಾಡಿದ್ದು ಅಂತ ಹೇಳ್ಬಿಟ್ಟು. ಅಣ್ಣ ಆಕ್ಚುಲಿ ತುಂಬಾ ಚೆನ್ನಾಗಿ ಸೆಲೆಕ್ಟ್ ಮಾಡಿದ್ದಾರೆ. ನನಗೆ ಸಖತ್ ಇಷ್ಟವಾದಂತ ಸ್ಯಾರಿ ಇದು. ಅಂಡ್ ದೆನ್ ಇದನ್ನ ನಾನು ಒಂದು ಥ್ರೈಸ್ ವೇರ್ ಮಾಡಿದೀನಿ, ಯಾಕಂದ್ರೆ ಅಷ್ಟು ಲೈಟ್ ವೆಯ್ಟ್ ಇದೆ ಹೇಳ್ಬೇಕಂತಂದ್ರೆ. ಆಮೇಲೆ ಇದೊಂಥರ ಸಿಲ್ಕ್ ಏನೋ ಹೇಳ್ತಾರೆ, ಬನಾರಸಿ ಸಿಲ್ಕ್ ಟೈಪ್ ಬರುತ್ತೆ ಅಂತ ಹೇಳ್ತಾರೆ. ಅಂಡ್ ದೆನ್ ಇದ್ರ ಮೇಲೆ ಗೋಲ್ಡನ್ ಇದಿದೆ, ಏನು ಜರಿಯಲ್ಲಿ, ಗೋಲ್ಡನ್ ಜರಿಯಲ್ಲಿ ಈ ರೀತಿ ನೀಟಾಗೆ ಡಿಸೈನ್ ಬಂದಿದೆ. ಅಂಡ್ ಕಲರ್ ಬಂದು ಪೀಚ್ ಕಲರ ಪಿಂಕ್ ಕಲರ ಅಂತ ಗೊತ್ತೇ ಆಗಲ್ಲ. ಸಮ್ಟೈಮ್ಸ್ ಡಿಪೆಂಡ್ಸ್ ಆನ್ ಲೈಟ್, ಸಮ್ಟೈಮ್ಸ್ ಆರೆಂಜ್ ಕಾಣುತ್ತೆ, ಆ ರೀತಿ ಇದೆ. ನನಗೆ ಇದು ಕೂಡ ಅಷ್ಟೇ ಸ್ಯಾರಿ ತುಂಬಾ ಇಷ್ಟ ಆಗುತ್ತೆ. ಇದನ್ನ ಮಾತ್ರ ಅಲ್ಲ, ಮ್ಯಾಚಿಂಗ್ ಬಳೆ ಇದಕ್ಕೆ ಇದೆಲ್ಲದನ್ನು ಕೊಟ್ಟಿದ್ರು. ಸೀರಿಯಸ್ಲಿ ವೆರಿ ಸ್ಪೆಷಲ್. ಇದ್ರ ಬ್ಲೌಸ್ ಬಂದು ನಾನು ಅದು ಕೂಡ ಅಷ್ಟೇ ನಾರ್ಮಲ್ ಆಗಿ ಸಿಂಪಲ್ ಆಗಿ ಹೊಲಿಸಿದೀನಿ. ಈ ರೀತಿ ಯು ಶೇಪ್ಸ್ ಮುಂದೆ ಈ ಮುಂದೆ ಮತ್ತೆ ಹಿಂದೆ 2 ಸೈಡು ಯು ಶೇಪ್ ಕೊಡ್ಸಿದೀನಿ. ಅಂಡ್ ಸುಮ್ಮನೆ ಒಂದು ಬಟನ್ ಪ್ಯಾಟರ್ನ್ ಇರ್ಲಿ ಅಂತ ಬಟನ್ಸ್ ಕೊಡ್ಸಿದೀನಿ ಅಷ್ಟೇ. ಇಲ್ಲಿ ಈ ಸ್ಯಾರಿ ಈ ಸ್ಯಾರಿ ಸ್ಟೋರಿ ಹೇಳಲೇಬೇಕು. ಇದು ಅಷ್ಟೇ ಸಿಸ್ಟರ್ ಅಂದ್ರೆ ನಮ್ಮ ಮನೆಯವರ ಮೊದಲನೇ ಅಕ್ಕ ಆಕ್ಚುಲ್ ಆಗಿ ನನಗೆ ಕೊಟ್ಟಿರುವಂತ ಸೀರೆ ಇದು. ಇದು ಆಕ್ಚುಲಿ ಅವಳ ಸೀರೆ. ನಾನು ಮದ್ವೆಗ್ ಬಂದು ಹೊಸದ್ರಲ್ಲಿ ನಾನು ಸ್ಯಾರೀಸ್ ಯಾವುದು ಅಷ್ಟು ಅಟ್ರಾಕ್ಟಿವ್ ಆಗಿ ಉಡ್ತಾ ಇರ್ಲಿಲ್ಲ ಅನ್ನೋ ರೀಸನ್ಗೆ ಅವಳು ಒಂದಿನ ಬಾಯಿಲಿ ನಿಂಗೆ ಈ ಸೀರೆ ತುಂಬಾ ಚೆನ್ನಾಗಿ ಕಾಣತ್ತೆ ಅಂತ ಹೇಳಿ ಉಡಿಸ್ಬಿಟ್ಟು ನನಗೆ ಒಂದು ಪೂಜೆಯಲ್ಲಿ ಕೂರಿಸಿದ್ಲು. ತುಂಬಾ ಚೆನ್ನಾಗಿ ಕಾಣ್ತಾ ಇತ್ತು, ನಂಗೆ ಸಖತ್ ಇಷ್ಟ ಆಗೋಯ್ತು ಈ ಸೀರೆ. ನಂಗೆ ತುಂಬಾ ಇಷ್ಟ ಆಯ್ತು ಅಕ್ಕ ಸೀರೆ ಅಂತ ಹೇಳಿದಕ್ಕೆ ಅವಳು ನನಗೆ ಈ ಸೀರೆನ ಕೊಟ್ಬಿಟ್ಟು ಹೋಗಿದ್ಲು. ಸೊ ದಟ್ ಇದು ಕೂಡ ಅಷ್ಟೇ ನನಗೆ ತುಂಬಾನೇ ಸ್ಪೆಷಲ್. ಆಕ್ಚುಲ್ ಆಗಿ ಹೇಳ್ಬೇಕು ಅಂತಂದ್ರೆ ಕಾಸ್ಟ್ಲಿಯೆಸ್ಟ್ ಸ್ಯಾರಿ ತೋರಿಸ್ತೀನಿ, ಸಖತ್ ಮೋಸ್ಟ್ ಕಾಸ್ಟ್ಲಿಯೆಸ್ಟ್ ಸ್ಯಾರಿ ತೋರಿಸ್ತೀನಿ. ಇದು ನನ್ನ ಕಾಸ್ಟ್ಲಿಯೆಸ್ಟ್ ಸ್ಯಾರಿ. ಮದ್ವೆಗಿಂತ ಮುಂಚೆ ನನಗೆ ನಮ್ಮ ಮಮ್ಮಿ ಗಿಫ್ಟ್ ಮಾಡಿದಂತ ಸ್ಯಾರಿ. ರಿಲೇಟಿವ್ಸ್ ಇದ್ರ ಬಗ್ಗೆ ಕಮೆಂಟ್ ಮಾಡಿದ್ದಾರೆ, ಯಾಕೆ ಒಂದು ಸೀರೆಗೆ 22,000, 16,000, 15,000 ಎಲ್ಲ ಸ್ಪೆಂಡ್ ಮಾಡ್ತೀಯಾ, ಅದ್ರ ಬದಲು ಏನಾದ್ರು ಒಂದು ಗೋಲ್ಡೇ ಮಾಡಿಸ್ಬೋದಿತ್ತಲ್ಲ ಅಂತ. ಬಟ್ ನಮ್ಮ ಮಮ್ಮಿಗೆ ಅದು ಆಸೆ. ಯಾಕೆ ಅಂತಂದ್ರೆ ನಮ್ಮಮ್ಮ ಲಿಟ್ರಲಿ ನಾನು ನನ್ನ ತಂಗಿ ಒಂದು 20 years ನಾನೊಂದು 23-24 ವರ್ಷ ಬರೋ ತನಕ ಸ್ಯಾರೀಸೇ ತಗೊಂಡಿಲ್ಲ. ಎಲ್ಲಿ ನನ್ನ ಮಕ್ಳು ಸೀರೆ ಉಟ್ಕೊಬಿಟ್ರೆ ಸ್ವಲ್ಪ ದೊಡ್ಡವ್ರ ತರ ಕಾಣ್ತಾರೋ, ಇಲ್ಲ ಮದ್ವೆ ಆಗಿ ಹೊರಟೋಗೋ ಟೈಮ್ ನಿಯರ್ ಬಂದಿದೆ ಅಂತ ಹೇಳಿ ಅವರು ಏನೋ ಬೇಜಾರ್ ಮಾಡ್ಕೊಂಡು ಸ್ಯಾರೀಸ್ನ ಕೊಡಿಸ್ತಾ ಇರ್ಲಿಲ್ಲ. ಜಸ್ಟ್ ಡ್ರೆಸ್ಸಸ್ ಆಗಿರ್ಬೋದು ಅಥವಾ ನಾರ್ಮಲ್ ಜೀನ್ಸ್ ಇದ್ರಲ್ಲೇ ತುಂಬಾ. ಅದಕ್ಕೆ ನನ್ನ ಹತ್ರ ಸ್ಯಾರಿ ಕಲೆಕ್ಷನ್ಸ್ ತುಂಬಾನೇ ಕಮ್ಮಿ ಇರೋದು. ಬಟ್ ದಿಸ್ ಇಸ್ ದ ಮೋಸ್ಟ್ ಕಾಸ್ಟ್ಲಿಯೆಸ್ಟ್ ಸ್ಯಾರಿ ನನ್ನ ಹತ್ರ ಇರೋದು. 2 ವರ್ಷ ಹೊಲ್ಸೇ ಇರ್ಲಿಲ್ಲ, ನಂಬಿ ಬಿಡಿ, 2 ವರ್ಷ ನಾನು ಇದನ್ನ ಹೊಲ್ಸೇ ಇರ್ಲಿಲ್ಲ. ಯಾಕೆ ಅಂತ ಅಂದ್ರೆ ನನ್ಗೆ ಯಾವ ಪ್ಯಾಟರ್ನ್ ಹೊಲಿಸ್ಬೇಕು, ಹೆಂಗ್ ಡಿಸೈನ್ ಮಾಡಿಸ್ಬೇಕು ಅನ್ನೋದಿರ್ಲಿಲ್ಲ. ನಂಗೆ ತುಂಬಾ ಸ್ವಲ್ಪ ಡಿಫ್ರೆಂಟ್ ಆಗಿ ಮಾಡ್ಸೋಣ ಅಂತ ಹೇಳಿ ಹಾಗೆ 2 ವರ್ಷ ಇಟ್ಟಿದ್ದೆ. ಆಮೇಲೆ ನಮ್ಮಮ್ಮ ಬೈದ್ರು, ಹಂಗೆ ಇಟ್ಟು ಜರಿನ ಕಟ್ ಮಾಡ್ಬಿಡ್ತೀಯ ನೀನು, ಸುಮ್ನೆ ಫಸ್ಟ್ ಹೊಲಿಸ್ಕೊ ಅಂತ ಹೇಳಿದ್ರು. ನಾನು ಇದನ್ನ ಆಮೇಲೆ ರೆಡಿ ಮಾಡಿಸ್ದೆ. ಇದಕ್ ಬ್ಲೌಸ್ ಬಂದ್ಬಿಟ್ಟು ಹಾ ನೋಡಿ ಈ ರೀತಿ ಇದೆ ಬ್ಲೌಸು. ಈ ರೀತಿ ಇದೆ, ಫುಲ್ ಹ್ಯಾಂಡ್ ಎಂಬ್ರಾಯ್ಡ್ರಿ ಮಾಡಿಸಿದೀನಿ ನಾನು ಪ್ಯಾಟರ್ನ್ ನ. ನೋಡಿ ಇಲ್ಲಿ ನೋಡಿದ್ರೆ ಗೊತ್ತಾಗತ್ತೆ. ಈ ರೀತಿ ಉದ್ದ ನಾನು ಯಾವಾಗ್ಲೂ ಆಲ್ಮೋಸ್ಟ್ ಎಲ್ಲ ಬ್ಲೌಸಸ್ಗೂ ಇಷ್ಟು ಉದ್ದ ಸ್ಲೀವ್ಸ್ ಇಡ್ಸೋದು. ಅದಕ್ಕೆ ನಾನು ಈ ರೀತಿ ನೀಟಾಗಿ ಸ್ವಲ್ಪ ಇನ್ನ ಗ್ರ್ಯಾಂಡ್ ಆಗಿ ಲುಕ್ ಕೊಡ್ಲಿ ಅಂತ ಹೇಳಿ ಈ ರೀತಿ ಎಂಬ್ರಾಯ್ಡ್ರಿ ಮಾಡಿಸ್ದೆ, ಹ್ಯಾಂಡ್ ಎಂಬ್ರಾಯ್ಡ್ರಿ. ಹಿಂದ್ಗಡೆ ಫುಲ್ 2 ಸೈಡು ಎಂಬ್ರಾಯ್ಡ್ರಿ ಇದೆ, ಮುಂದ್ಗಡೆ ಬರೀ 1 ಸೈಡ್ ಮಾಡಿಸಿದೀನಿ. ಈ ಕಡೆ ಇನ್ನೇನ್ ಸೆರಗ್ ಬರುತ್ತಲ್ಲ ಅಂತ ಹೇಳಿ. ದಿಸ್ ಇಸ್ ದ ಕಾಸ್ಟ್ಲಿಯೆಸ್ಟ್. ಅಂದ್ರೆ ಮುಂಚೆ 1 ಗ್ರಾಮ್ ಗೋಲ್ಡ್ ಇದು. ಈ ಸ್ಯಾರಿ ತಗೊಳ್ಳೋ ರೀಸನ್ ಏನು ಅಂತ ಅಂದ್ರೆ ಮೇಘ್ನಾರಾಜ್ ಅವ್ರ ಮೈದ್ನನ್ನ ಮದ್ವೆ ಎಲ್ಲ ಹಾಕಿದ್ಲು ಅಂತ ಹೇಳಿ ನೋಡಿ, ಅಮ್ಮ ನನ್ಗೊಂದು ಗೋಲ್ಡನ್ ಸ್ಯಾರಿ ಬೇಕು ಅಂತ ಹೇಳಿ, ಜಸ್ಟ್ ಗೋಲ್ಡನ್ ಸ್ಯಾರಿ ಬೇಕು ಅಂತ ಹೇಳಿದೆ. 1 ಗ್ರಾಮ್ ಗೋಲ್ಡ್ ಇಂದೇ ಕೊಡಿಸ್ತಾರೆ ಅಂತ ಅನ್ಕೊಂಡಿರ್ಲಿಲ್ಲ. ಬಟ್ ನಮ್ಮಮ್ಮ ಹೋಗಿ ನಿಂತ್ ಗಂಟೆಲಿ 22,000 ರೂಪಾಯಿ ಕೊಟ್ಟು ಈ ಸ್ಯಾರಿನ ತಗೊಂಡ್ ಬಂದ್ರು. ಇದು ಅಷ್ಟೇ, ನಾನು ಏನ್ ಗೋಲ್ಡನ್ ಸ್ಯಾರಿ ತೋರಿಸ್ದೆ ಅಲ್ವಾ, ಅದ್ರ ಜೊತೆನೆ ಈ ಸ್ಯಾರಿನೂ ತಗೊಂಡಿದ್ದು. ಈ ಸ್ಯಾರಿಗೆ ಆಕ್ಚುಲಿ ಇದು
ಪರ್ಪಲ್ ಬಾರ್ಡರ್ ಇದೆ. ಇದ್ರ ಮೇಲೆ ಸಿಲ್ವರ್ ಇಂದ ಡಿಸೈನ್ ಇರೋದು, ಸಿಲ್ವರ್ ಕಮ್ ಗೋಲ್ಡ್. ಆಕ್ಚುಲಿ ಲೈಟ್ಗೆ ಹೋದಾಗ ಇದು ಸಿಲ್ವರ್ ಕಾಣಿಸುತ್ತೆ, ಬೇರೆ ಟೈಮಲ್ಲಿ ಗೋಲ್ಡ್ ಕಾಣಿಸುತ್ತೆ. ಇದಕ್ಕೆ ನಾನು ಬೇಬಿ ಕುಚ್ ಹಾಕ್ಸಿದೀನಿ, ಈ ತರ ಬೇಬಿ ಕುಚ್ ಹಾಕ್ಸಿದೀನಿ. ತುಂಬಾ ಎಲಿಗೆಂಟ್ ಆಗಿ ಕಾಣುತ್ತೆ. ನನಗಂತೂ ಸೀರಿಯಸ್ಲಿ ನೀವು ನೋಡಿದ್ರೆ ಇನ್ಸ್ಟಾದಲ್ಲಿ ಪೋಸ್ಟ್ ಮಾಡಿದೀನಿ ಈ ಸ್ಯಾರೀಸ್ ಎಲ್ಲ. ನಾನು ಮೊನ್ನೆ ನನ್ನ ನಾದ್ನಿ ಮಗು ನಾಮಕರಣಕ್ಕೆ ಉಟ್ಕೊಂಡಿದ್ದೆ ಈ ಸ್ಯಾರಿನ. ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ. ಆಕ್ಚುಲ್ ಆಗಿ ಹೇಳ್ಬೇಕು ಅಂತಂದ್ರೆ ನಂಗೆ ಈ ಸ್ಯಾರಿ ಸಖತ್ ಇಷ್ಟ ಆಗುತ್ತೆ. ಇದು ಅಷ್ಟೇ, ಆಕ್ಚುಲಿ ಈ ಸೀರೆದೆ ನಾನು ಫಸ್ಟ್ ಬ್ಲೌಸ್ ಹೊಲ್ಸಿದ್ ಇಲ್ಲಿದೆ. ನಾನು ಅವ್ನ ಶಾಪ್ ಅವನ ಹತ್ರ ತಗೊಂಡ್ ಹೋಗಿ ಫಸ್ಟ್ ಬ್ಲೌಸ್ ಕೊಟ್ಟಾಗ ನನಗೆ ತುಂಬಾ ಗ್ರ್ಯಾಂಡ್ ಬ್ಲೌಸ್ ಬೇಕು ಅಂತ ಕೇಳಿದೆ. ಅದಕ್ಕೆ ಅವನು ಹೇಳ್ದ, ಗ್ರ್ಯಾಂಡ್ ಬ್ಲೌಸ್ ಹೊಲ್ಸಿದ್ರೆ ನಿಮಗೆ ತುಂಬಾನೇ ಜಾಸ್ತಿ ಇದಾಗತ್ತೆ, ಅದ್ರ ಬದಲು ನೀವು ಸುಮ್ನೆ ಬೆಟರ್ ಈ ರೀತಿ ಹೊಲ್ಸ್ಕೊಬಿಡಿ, ಅಂದ್ರೆ ಬಾರ್ಡರ್ನೇ ಕೈಗೆ ಫುಲ್ ಕೊಟ್ಬಿಟ್ಟು, ಸಿ ನೋಡಿ ಫುಲ್ ಬಾರ್ಡರೇ ಇದೆ, ಕಂಪ್ಲೀಟ್ ಡಿಸೈನ್ ಕೊಟ್ಬಿಟ್ಟು ಇದಕ್ಕೆ ಈ ರೀತಿ ಸಿಂಪಲ್ ಆಗಿ ಎಂಬ್ರಾಯ್ಡ್ರಿ ವರ್ಕ್ ಮಾಡಿಸ್ತೀನಿ ಅಂತ ಹೇಳಿ ಮಾಡಿದ್ದಂಥದ್ದು. ಇದು ಸೀರಿಯಸ್ಲಿ ತುಂಬಾನೇ ಚೆನ್ನಾಗಿದೆ, ನೀಟಾಗಿ ಪರ್ಫೆಕ್ಟ್ ಆಗಿ ಕೂರುತ್ತೆ ನನಗೆ. ನನ್ನ ವಾಯ್ಸ್ ಏನಾದರೂ ಸ್ವಲ್ಪ ಹಾಗೆ ಹೀಗೆ ಅನ್ನಿಸ್ತಾ ಇದ್ರೆ ಇದು ಮಾಡ್ಕೊಳ್ಳಿ, ಯಾಕಂದ್ರೆ ನನಗೆ ಸ್ವಲ್ಪ ಕೆಮ್ಮು ಶೀತ ಇದ್ದಿದ್ರಿಂದ ಅದಿನ್ನ ಕ್ಯೂರ್ ಆಗ್ತಾ ಇದೆ, ಕ್ಯೂರ್ ಆಗಿದೆ ಆಲ್ಮೋಸ್ಟ್, ಬಟ್ ಸ್ವಲ್ಪ ಕ್ಯೂರ್ ಆಗ್ತಾ ಇದೆ. ಹಾಗಾಗಿ ಏನಾದರೂ ಡಿಸ್ಟರ್ಬೆನ್ಸ್ ಇದ್ರೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ವಿಲ್ ಗೋ ವಿತ್ ದಿಸ್ ಸ್ಯಾರಿ. ಇದು ನನಗೆ, ನಾನು ಸ್ಕೂಲಲ್ಲಿ, ನಮ್ಮ ಸ್ಕೂಲಲ್ಲಿ ಏನ್ ಪದ್ಧತಿ ಅಂತ ಅಂದ್ರೆ, ಇದ್ರ ಟೈಮಲ್ಲಿ ಗೌರಿ ಗಣೇಶ ಹಬ್ಬದ ಟೈಮಲ್ಲಿ ಟೀಚರ್ಸಿಗೆ ಎಲ್ಲರಿಗೂ ಸ್ಯಾರೀಸ್ ಕೊಡ್ತಾರೆ. ಅದರಲ್ಲಿ ನನಗೆ ಕೊಟ್ಟಿದ್ದಂತ ಸ್ಯಾರಿ ಇದು. ಇದ್ರ ಬ್ಲೌಸು ನಾನ್ ಸ್ವಲ್ಪ ಕಾಸ್ಟ್ಲಿ ಆಗಿ ಚೆನ್ನಾಗೆ ಇರ್ಲಿ, ಪಿಂಕ್ ಬ್ಲೌಸಸ್ ಯೂಶುವಲ್ ಆಗಿ ಎಷ್ಟೋ ಸೀರೆಗಳಿಗೆ ನಾವು ವೇರ್ ಮಾಡ್ತೀವಿ ಅಂತ ನಾನು ಈ ರೀತಿ ಹೊಲ್ಸಿದೀನಿ. ಇದೇ ನನ್ನ ಹತ್ರ ಇರುವಂತ ಕಾಸ್ಟ್ಲಿಯಸ್ಟ್ ಬ್ಲೌಸ್ ಅನ್ಸುತ್ತೆ. ಮೇ ಬಿ ನಾನು ಇದಕ್ಕೆ ಒಂದು 7,000 ತನಕ ಇನ್ವೆಸ್ಟ್ ಮಾಡಿದೀನಿ, ಬಿಕಾಸ್ ಎಂಬ್ರಾಯ್ಡ್ರಿ ವರ್ಕ್ ನಾನು ಅಷ್ಟು ನೀಟಾಗಿ ಗ್ರ್ಯಾಂಡ್ ಆಗಿ ಮಾಡಿಸಿದೀನಿ. ಅಲ್ಲಾಗಿರ್ಬೋದು ಮತ್ತೆ ಇಲ್ಲಾಗಿರ್ಬೋದು, ಇಲ್ಲೆಲ್ಲ ನೀಟಾಗಿ ಪ್ಯಾಟರ್ನ್ ಕೊಡಿಸಿ ಮಾಡಿಸಿದೀನಿ ನಾನು ನೀಟಾಗೆ. ಯಾಕೆ ಒಂದ್ ಬ್ಲೌಸಿಗೆ ಅಷ್ಟು ಇನ್ವೆಸ್ಟ್ ಮಾಡಿದ್ರಿ ಅಂತ ನೀವು ಕೇಳ್ಬೋದು. ಈ ಪಿಂಕ್ ಕಲರ್ ಬ್ಲೌಸ್ ಹೇಗೆ ಅಂತಂದ್ರೆ ನನಗೆ ಆಸೆ ಇತ್ತು, ಒಂದು ಪಿಂಕ್ ಬ್ಲೌಸ್ ಆದ್ರೂ, ಎಷ್ಟೋ ಸ್ಯಾರಿಗಳಿಗೆ ಮ್ಯಾಚ್ ಮಾಡ್ತೀವಿ, ಒಂದು ಪಿಂಕ್ ಬ್ಲೌಸ್ ಆದ್ರೂ ಈ ರೀತಿ ಹೊಲ್ಸ್ಕೋಬೇಕು ಅಂತ ಆಸೆ ಇತ್ತು. ಹಾಗಾಗಿ ನಾನು ಹೊಲ್ಸ್ಕೊಂಡಿದ್ದಂಥದ್ದು. ಅಂಡ್ ದೆನ್ ಇದನ್ನ ಹೊಲ್ಸ್ಕೊಟ್ಟಿದ್ದು ನಮ್ಮ ಮನೆಯವರು. ಹಿ ಆಲ್ವೇಸ್ ಸಪೋರ್ಟ್ಸ್ ಮೀ ಇನ್ ಎವ್ರಿಥಿಂಗ್. ಹೇಳ್ಬೇಕು ಅಂತಂದ್ರೆ ಅವರು, ನಾನು 7,000 ಆಗತ್ತೆ ಬ್ಲೌಸ್ ಹೊಲ್ಸಕ್ಕೆ ಅಂದ್ರೆ ಬೇಡ ಅಂತ ಹೇಳಲಿಲ್ಲ. ಸೆಮಿ ಕ್ರೇಪ್ ಮೈಸೂರ್ ಸಿಲ್ಕ್ ಸ್ಯಾರಿ, ಪ್ಯೂರ್ ಮೈಸೂರ್ ಸಿಲ್ಕ್ ಅಲ್ಲ ಇದು, ಸೆಮಿ ಕ್ರೇಪ್, ಪ್ಲೇನ್ ಕಲರ್, ಬಾಟಲ್ ಗ್ರೀನ್ ಕಲರೇ ಬೇಕು ನನಗೆ. ಆಕ್ಚುಲಿ ನಾನು ಹುಡುಕೊಂಡು ಹೋದಾಗ ಬೇರೆ ಕಲರ್ ಬೇಕು ಅಂತ ಹೋಗಿದ್ದೆ. ಇದು ನಮ್ಮ ಮನೆಯವರು ಲಾಸ್ಟ್ ಇಯರ್ ಆನಿವರ್ಸರಿಗೆ ಕೊಡ್ಸಿದಂತ ಸ್ಯಾರಿ ನನಗಿದು. ಅದ್ರ ಜೊತೆಗೆ ಮಮ್ಮಿನೂ ಕೂಡ ಏನು ಗೌರಿ ಗಣೇಶ ಹಬ್ಬಕ್ಕೆ ಏನಾದ್ರು ತಗೋ ಅಂತ ಹೇಳಿ ಬಾಗ್ನ ದುಡ್ಡು ಕೊಟ್ಟಿದ್ರು. ಅದ್ರಲ್ಲಿ ನಾನು ಒಂದ್ ಸ್ವಲ್ಪ ಇನ್ವೆಸ್ಟ್ ಮಾಡಿ ನಮ್ಮ ಮನೆಯವ್ರ ಹತ್ರನೂ ಸ್ವಲ್ಪ ಹಾಕ್ಸ್ಕೊಂಡು ನಾನು ಇಷ್ಟಪಟ್ಟು ತಗೊಂಡಂತ ಸ್ಯಾರಿ. ತುಂಬಾ ಲೈಟ್ ವೇಟ್, ನಿಲ್ಲೋದೇ ಇಲ್ಲ ಮೈ ಮೇಲೆ, ಅಷ್ಟು ಜಾರಿ 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 ಹೋಗುತ್ತೆ. ಅದಕ್ಕೆ ಈ ರೀತಿ ಬ್ಲೌಸ್ ಹೊಲ್ಸಿದೀನಿ. ನಾನು ಫ್ರಂಟ್ ಅಲ್ಲಿ ಬಂದ್ಬಿಟ್ಟು ಈ ರೀತಿ, ಲೈಕ್ ಏನ್ ಹೇಳ್ತಾರೆ ಇದು, ಟೆಂಪಲ್ ಕಟ್ ಅಂತನೋ ಹೇಳೋರು, ನಂಗೆ ಗೊತ್ತಿಲ್ಲ ಯೂಶುವಲ್ ಆಗಿ. ಸೊ ಈ ರೀತಿ ಕಟ್ನ ಕೊಡ್ಸ್ಬಿಟ್ಟು ಇಲ್ಲಿ ಒಂಚೂರು ಫ್ಲವರ್ ಹಿಂಗ್ ಬುಟ್ಟ ಬರೋದು, ಈ ರೀತಿ ಇದೆಲ್ಲ ಯೂಸ್ ಮಾಡ್ತಾ ಇದ್ರು. ಆ ರೀತಿ ಇದೆ ಆಕ್ಚುಲ್ ಆಗಿ ಹೇಳ್ಬೇಕಂದ್ರೆ. ಇದು ಎಲ್ಲಾ ಕೋಸಿಸ್ಟರ್ಸ್ ಹತ್ರನೂ ಈ ರೀತಿ ಸ್ಯಾರಿ ಇದೆ, ಸೇಮ್ ಸ್ಯಾರಿ ಸೇಮ್ ಪ್ಯಾಟರ್ನ್ ಇದೆ. ಅಂಡ್ ನನ್ನ ಹತ್ರನೂ ಕೂಡ ಒಂದು ಸ್ಯಾರಿ ಇದೆ. ಟೋಟಲ್ 5 ಸ್ಯಾರಿ ಇತ್ತು, ಅವ್ರು 4 ಜನಕ್ಕೂ 4 ಕೊಟ್ಟು ನಾನು ಒಂದನ್ನ ತಗೊಂಡಿದ್ದೀನಿ. ಸೊ ದಟ್ ತುಂಬಾ ಚೆನ್ನಾಗಿದೆ, ಉಟ್ರೆ ತುಂಬಾ ಚೆನ್ನಾಗಿರುತ್ತೆ ಸಿಂಗಲ್ ಕಲರ್. ಇದಕ್ಕೆ ವೈಟ್ ಕಲರ್ ಬ್ಲೌಸ್ ಕೂಡ ಬಂದಿತ್ತು, ಬಟ್ ಆದ್ರೆ ನಾನು ಬ್ಲೌಸ್ ನ ಹೊಲಿಸ್ಲಿಲ್ಲ. ಸೀರೆಲ್ ಇದ್ದಿದ್ ಬ್ಲೌಸ್ ಅನ್ನೇ ಹೊಲಿಸಿದೆ, ಅದು ಅಷ್ಟೇ ಸೇಮ್ ಪ್ಯಾಟರ್ನ್ ಅಲ್ಲಿ ಹೊಲಿಸಿದೀನಿ. ನೋಡಿ, ನಾನು ಎಲ್ಲದಕ್ಕೂ ಟ್ಯಾಗ್ ಇಟ್ಟಿರ್ತೀನಿ, ಬಿಕಾಸ್ ನಂಗೆ ಸ್ವಲ್ಪ ಅಂದ್ರೆ ನನ್ನ ಬ್ಯಾಕ್ ಬಟನ್ ಜಾಸ್ತಿ, ಈ ರೀತಿ ಬ್ಯಾಕ್ ಬಟನ್ಸ್ ಇಡ್ಸೋದು ಜಾಸ್ತಿ. ಬ್ಯಾಕ್ ಬಟನ್ಸ್ ಇಡ್ಸಿ ಫ್ರಂಟ್ ಅಲ್ಲಿ ಈ ರೀತಿ ಪ್ಯಾಟರ್ನ್ ಕೊಡ್ಸಿದೀನಿ. ಮೊದಲನೇ ಕೋಸಿಸ್ಟರ್ ಇದಾರಲ್ಲ, ಅವರ ಮಗಳು ಮದ್ವೆ ಅಂದ್ರೆ ಅವರ ಏನ್ ಹೇಳ್ತಾರೆ, ನಾದ್ನಿ ಮಗಳು ಮದ್ವೆಗೆ ಅಂತ ಹೇಳಿ ಅವ್ರು ನನಗೆ ಮದ್ವೆಗೆ ಇನ್ವೈಟ್ ಮಾಡಕ್ ಬಂದಾಗ ಕೊಟ್ಟಂತ ಸ್ಯಾರಿ. ಬ್ಲೌಸ್ ಹೊಲ್ಸಿದೀನಿ. ಬ್ಲೌಸ್ ಬಂದು ಇದು ಸೇಮ್, ಇದು ಕೂಡ ಅಷ್ಟೇ ಕಪ್ಸ್ ಇಡಿಸಿ ಇದನ್ನ ಸ್ವಲ್ಪ ಈ ರೀತಿ ಸ್ವಲ್ಪ ಜಾಸ್ತಿ ಬಫ್ ಬರೋ ತರ ಮಾಡ್ಕೊಂಡು ಈ ರೀತಿ ಹೊಲ್ಸಿದೀನಿ. ಇದನ್ನ ನಾನು ಯುಗಾದಿ ಹಬ್ಬಕ್ಕೆ ವೇರ್ ಮಾಡಿದೆ. ಫಸ್ಟ್ ಇಯರ್ ಹೋದಾಗ ಬರೀ ರಿಪಬ್ಲಿಕ್ ಡೇ ಇತ್ತು, ಹಾಗಾಗಿ ನಾನು ಈ ಸ್ಯಾರಿನ ತಗೊಂಡಿದ್ದೆ. ಇದೊಂದು ಟ್ವೈಸ್ ಹುಟ್ಟಿರ್ಬೋದು. ಇದು ಮೀಶೋದಲ್ಲಿ ಸುಮ್ನೆ ತರಿಸಿ, ನನಗೆ ನನ್ನ ಕೋಸಿಸ್ಟರ್ ಇದೇ ರೀತಿ ತಗೊಂಡಿದ್ರು ಅಂತ ಇಷ್ಟ ಆಗಿ ಮೀಶೋದಲ್ಲಿ ತರಿಸಿ ನಾನು ಈ ಸ್ಯಾರಿನ ತಗೊಂಡಿದ್ದೆ.
ಬಟ್ ಏನು ಅಂತಂದ್ರೆ ಈ ಸ್ಯಾರಿನೂ ಅಷ್ಟೇ ನಾನು ಡಿಫ್ರೆಂಟ್ ಆಗಿ ಬ್ಲೌಸ್ ಹೊಲ್ಸಿದ್ದೀನಿ. ಯಾವ ರೀತಿ ಅಂತಂದ್ರೆ ಸ್ಕ್ವಯರ್ ನೆಕ್ ಕೊಡ್ಸಿದ್ದೀನಿ ಇದಕ್ಕೆ ನೋಡಿ. ಈ ರೀತಿ ಸ್ಕ್ವಯರ್ ನೆಕ್, ಹಿಂದ್ಗಡೆ ಸ್ಕ್ವಯರ್ ನೆಕ್ ಕೊಡಿಸಿ, ಫ್ರಂಟ್ ಕೂಡ ಸ್ಕ್ವಯರ್ ಕೊಡ್ಸಿದ್ದೀನಿ. ಸ್ಕ್ವಯರ್ ಕೊಡಿಸಿ ಇದಕ್ಕೆ ಫುಲ್ ಇಲ್ಲ, ಹಾಫ್ ಸ್ಲೀವ್ಸ್ ಹೊಲ್ಸಿ ಇದಕ್ಕೆ ನೀಟಾಗಿ ಈ ತರ ಬಟನ್ಸ್ ಗಳನ್ನ ಹಾಕ್ಸಿದೀನಿ. ಅದಾದ್ಮೇಲೆ ನನಗೆ ಅನಿಸ್ತು, ನಾನು ನೆಕ್ಸ್ಟ್ ಇಯರ್ ಕೂಡ ಇದೇ ಸ್ಕೂಲಲ್ಲಿ ಇರ್ತೀನಲ್ಲ, ಅವಾಗ ನನಗೆ ವೈಟ್ ಸ್ಯಾರಿ ಬೇಕು ಅಂತ ಹೇಳಿ ಇದನ್ನ ನಾನು ಒಬ್ರು ಕೇರಳ ಸ್ಯಾರೀಸ್ನೆಲ್ಲ ತರಿಸ್ತಾರೆ, ಸ್ಯಾರೀಸು ಜ್ಯುವೆಲ್ಸ್ ಎಲ್ಲ ತರಿಸ್ತಾರೆ ಅಕ್ಕ, ನಮ್ಮ ಮನೆಯವ್ರ ಫ್ರೆಂಡ್ ವೈಫ್ ಅವರು. ಅವ್ರ ಮನೆಗೆ ಸುಮ್ಮನೆ ನಾನೇನೋ ಜ್ಯುವೆಲ್ಸ್ ನೋಡೋಕಂತ ಹೋದಾಗ ಸ್ಯಾರಿ ಇಷ್ಟ ಆಗಿ ತಗೊಂಡ್ ಬಂದಿದ್ದು. ಆಕ್ಚುಲಿ ದಿಸ್ ಕಾಸ್ಟ್ 1000 rupees. ಇದಕ್ಕೂ ಕೂಡ ಅಷ್ಟೇ, ನಾನು ಅದೇ ಸೀರೆದ್ ಬ್ಲೌಸ್ ಹೊಲ್ಸಿದೀನಿ, ಅದೇ ಸೀರೆದು ಬ್ಲೌಸ್ ಇದೆ. ಸೊ ದಟ್ ಆರಾಮಾಗೆ ಅಂದ್ರೆ ನಾರ್ಮಲ್ ಆಗಿ ಹೊಲ್ಸಿದ್ದೆ, ಸ್ಕೂಲ್ಗಲ್ಲ ಅಂತ ಹೇಳಿ ನೀಟಾಗಿ ಸಿಂಪಲ್ ಆಗಿ ನಾರ್ಮಲ್ ಬ್ಲೌಸ್ ನ ಹೊಲ್ಸಿದ್ದೆ. ಇದು ಬಂದು ನನಗೆ ಮದ್ವೆಲಿ ಗಿಫ್ಟ್ ಬಂದಿದ್ದು, ಟ್ವೈಸ್ ವೇರ್ ಮಾಡಿರ್ಬೋದು. ಚೆನ್ನಾಗಿದೆ ಆಕ್ಚುಲ್ ಆಗಿ ಹೇಳ್ಬೇಕಂದ್ರೆ. ಮತ್ತೆ ಡಿಫ್ರೆಂಟ್ ಕಲರ್ ಇದೆ ಇಲ್ಲಿ, ಒಳಗಡೆ ಒಂದ್ ಕಲರು ಹೊರಗಡೆ ಒಂದ್ ಕಲರ್ ಅನ್ಸ್ಬೋದು. ಬಟ್ ಇದು ಬಾಟಲ್ ಗ್ರೀನ್ ಜೊತೆಗೆ ಈ ರೀತಿ ಕಲರ್, ಇದ್ರ ಮೇಲೆ ಲೀವ್ಸ್ ಪೆಟಲ್ಸ್ ಎಲ್ಲ ಈ ರೀತಿ ಡಿಸೈನ್ ಇದೆ. ಆಕ್ಚುಲಿ ಇದಕ್ಕೆ ಬ್ಲೌಸ್ ಬಂದು ಈ ರೀತಿ ಇದೆ. ಇದು ಅಷ್ಟೇ ನೀಟಾಗೆ ಹೊಲ್ಸ್ಕೊಂಡಿದೀನಿ. ಈ ಸ್ಯಾರಿ ಬಂದು ನನ್ನ ಫಸ್ಟ್ ಕೋ ಸಿಸ್ಟರ್ ಕೊಟ್ಟಿದ್ದು. ಅಂದ್ರೆ ಅವರು ನಮ್ಗೆ ನಮ್ಮ ಅತ್ತೆ ತೀರ್ಕೊಂಡಾಗ ಗಂಡ ಹೆಂಡತಿಗೆ ಸ್ಯಾರಿ ಕೊಡ್ಬೇಕು ಅನ್ನೋ ಟೈಮ್ ಅಲ್ಲಿ ಇದ್ ಕೊಟ್ಟಿದ್ದು. ಇದು ಗ್ರೇ ಸ್ಯಾರಿ ಜೊತೆಗೆ ಬಾಟಲ್ ಗ್ರೀನ್ ಬಾರ್ಡರ್, ಆಲ್ಮೋಸ್ಟ್ ಪಲ್ಲು ಕೂಡ ಬಾಟಲ್ ಗ್ರೀನ್ ಬರುತ್ತೆ. ಬಟ್ ಆದ್ರೆ ಏನಂದ್ರೆ ಇದು ಕಾಂಟ್ರಾಸ್ಟ್ ಬ್ಲೌಸ್ ಇರೋದು. ಯಾವ ರೀತಿ ಅಂದ್ರೆ ಈ ರೀತಿ ಪ್ಯಾರೆಟ್ ಗ್ರೀನ್ ಕಾಂಟ್ರಾಸ್ಟ್ ಬ್ಲೌಸ್ ಬಂದಿರೋದು ಇದಕ್ಕೆ. ಇದು ಯೆಲ್ಲೋ ವಿತ್ ರೆಡ್ ಸ್ಯಾರಿ. ಆಲ್ಮೋಸ್ಟ್ ತುಂಬಾ ಜನದ ಹತ್ರ ಇರುತ್ತೆ ಈ ತರ ಸೀರೆ. ಇದು ನಾನು ಮೈಸೂರಲ್ಲಿ ತಗೊಂಡಂತ ಸೀರೆ. ಬ್ಲೌಸ್ ಬಂದು ಈ ರೀತಿ ರೆಡ್ ವಿತ್ ಗೋಲ್ಡನ್ ಬಾರ್ಡರ್ ಅಲ್ಲಿ ಹೊಲಿಸ್ಕೊಂಡಿದೀನಿ ನಾನು. ಇದು ಸೆಕೆಂಡ್ ಬ್ಲೌಸ್ ಅನ್ಸುತ್ತೆ ನಾನು ಹೊಲಿಸಿದ್ದು. ಫಸ್ಟ್ ಬ್ಲೌಸ್ ನಾನು ಅದೇ ಹೇಳದ್ನಲ್ಲ ಅದನ್ನ ಹೊಲಿಸಿದ್ದೆ. ಇದು ಸೆಕೆಂಡ್ ಬ್ಲೌಸ್ ನಾನು ಅವ್ರ ಹತ್ರನೇ ಕೊಟ್ಟು ಹೊಲಿಸಿದ್ದು ಈ ಸ್ಯಾರಿ. ಇದು ನನ್ನ ಹತ್ರ ಇರುವಂತ ಫಸ್ಟ್ ಅಂಡ್ ಮೋಸ್ಟ್ ಫ್ಯಾನ್ಸಿ ಸ್ಯಾರಿ ಅನ್ಬೋದು. ನಾನು ಫ್ಯಾನ್ಸಿ ಸ್ಯಾರೀಸ್ಗೆ ಆಮೇಲೆ ಈ ತರ ಸ್ಯಾರೀಸ್ಗಳಿಗೆಲ್ಲ ನಾನು ಯೂಶುವಲ್ ಆಗಿ ಅಮೌಂಟ್ ಹಾಕದೇ ಇಲ್ಲ ಹೇಳ್ಬೇಕಂದ್ರೆ. ಆದ್ರೂ ಕೂಡ ನಾನು ಇದಕ್ಕೆ ದುಡ್ಡು ಹಾಕಿ ಮೊನ್ನೆ ತಗೊಂಡಿದ್ದು. ಇದು ನಮ್ಮ ಮನೆಯವ್ರ ಫ್ರೆಂಡ್ ಮದ್ವೆಗೆ ಅಂತ ಹೇಳಿ ರಿಸೆಪ್ಷನ್ಗೆ ಅಂತಾನೆ ತಗೊಂಡಿದ್ದು. ಇದು ಬ್ಲೌಸ್ ಬಗ್ಗೆ ನಾನು ತುಂಬಾ ಹೇಳಲೇಬೇಕು. ಏನಂದ್ರೆ ಜಸ್ಟ್ 2 days ಅಲ್ಲಿ ನನಗೆ ಈ ಬ್ಲೌಸ್ ನ ಹೊಲ್ಕೊಟ್ಟಿದ್ದಾರೆ, ವಿಹಾ ಬುಟಿಕ್ ಅಂತ ಹೇಳಿ. ಅಲ್ಲಿ ಹೊಲ್ಸಿದ್ದು ನಾನು ಈ ಬ್ಲೌಸ್ ನ. ಜಸ್ಟ್ 2 days ಅಲ್ಲಿ ನನಗೆ ಹೊಲ್ಕೊಟ್ಟಿದ್ದಾರೆ. ಸೀರಿಯಸ್ಲಿ ತುಂಬಾ ಚೆನ್ನಾಗಿ ಹೊಲ್ದಿದ್ದಾರೆ. ಫಿಟ್ಟಿಂಗ್ ಆಗಿರ್ಬೋದು, ಸ್ಟಿಚ್ ಆಗಿರ್ಬೋದು, ಎಲ್ಲದೂ ಚೆನ್ನಾಗಿತ್ತು. ಈ ಸ್ಯಾರಿ ಬಗ್ಗೆ ನಾನು ಹೇಳಲೇಬೇಕು. ಇದು ಅವ್ರ ಮನೆಯಲ್ಲಿ ಅವ್ರ 4 ಜನ ಹೆಣ್ಮಕ್ಳು ಜೊತೆಗೆ ನಮ್ಮ ಅತ್ತೆನೂ ಕೂಡ ಸೇರಿ ನನ್ನ ಮದುವೆಯಲ್ಲಿ ಅಂದ್ರೆ ನಮ್ಮ ಮದುವೆಯಲ್ಲಿ ತಗೊಂಡಂತ ಸ್ಯಾರಿ ಇದು. ಎಲ್ಲರೂ ಒಂದೇ ಕಲರ್ ಸ್ಯಾರಿ ಹಾಕ್ಬೇಕು ಅಂತ ಹೇಳಿ ಚೂಸ್ ಮಾಡಿ ಅವ್ರ 4 ಜನ ಹೆಣ್ಮಕ್ಳು ಅವ್ರು ಒಟ್ಟು ಟೋಟಲ್ 5 ಸೀರೆನ ಈ ರೀತಿ ತಗೊಂಡಿದ್ರು ರವಿ ಸಿಲ್ಕ್ಸ್ ಅಲ್ಲಿ ಶಿವಮೊಗ್ಗದಲ್ಲಿ. ಸ್ಕೂಲಿಗೆ ವೇರ್ ಮಾಡ್ತಿದ್ದಂತ ಕ್ಯಾಶುವಲ್ ಸ್ಯಾರೀಸ್ ನ ತೋರಿಸ್ತೀನಿ ನೋಡಿ. ಇದು ನನ್ನ ಪಿಂಕ್ ನಾರ್ಮಲ್ ಸ್ಯಾರಿ. ಜಸ್ಟ್ ನಾನು 200 rupees ಕೊಟ್ಟಿ ತಗೊಂಡಿದ್ದೆ. ಇದು ಒಂದೇ ಅಲ್ಲ, ಇದ್ರ ಜೊತೆಗೆ ಇನ್ನ 2 ಸ್ಯಾರೀಸ್ ಇದೆ, ತೋರಿಸ್ತೀನಿ. ಇನ್ನ ಈ ಸ್ಯಾರಿ ಕಾಸ್ಟ್ ಕೇಳ್ಬಿಟ್ರು ಅಂತೂ ನೀವು ನಿಜವಾಗ್ಲೂ ನಂಬೋದೇ ಇಲ್ಲ. ಪ್ಯೂರ್ ಕಾಟನ್ ಸ್ಯಾರಿ. ತುಂಬಾ ಜನ ನನ್ನನ್ನು ಕೇಳಿದ್ದಾರೆ ಈ ಸ್ಯಾರಿ ಎಲ್ಲಿ ತಗೊಂಡೆ ಅಂತ. ವೇರ್ ಮಾಡಿದ್ರೆ ಸಕ್ಕದಾಗಿ ಕಾಣುತ್ತೆ. ನೀವು ಆಲ್ರೆಡಿ ನೋಡಿದೀರಾ ಅನ್ಸುತ್ತೆ. ತುಂಬಾ ಚೆನ್ನಾಗಿದೆ. ನಾನು ಇದನ್ನ ಜಸ್ಟ್ ಫ್ಲಿಪ್ಕಾರ್ಟ್ ಅಲ್ಲಿ 450 rupees ಕೊಟ್ಟು ತಗೊಂಡಿದ್ದೆ. ರೌಂಡ್ ನೆಕ್ ಇಡಿಸ್ಬಿಟ್ಟು ಬ್ಯಾಕ್ ಬಟನ್ ಕೊಡ್ಸಿದೀನಿ. ರೌಂಡ್ ನೆಕ್ ಬ್ಯಾಕ್ ಬಟನ್ ಕೊಡಿಸ್ಬಿಟ್ಟು ಇದಕ್ಕೆ ನಾನು ಈ ರೀತಿ ಇದ್ ಮಾಡಿಸಿದೀನಿ, ಏನು ಫುಲ್ ಉದ್ದ ಸ್ಲೀವ್ಸ್ ಅಲ್ಲಿ ಹೊಲಿಸಿದೀನಿ. ಸೊ ದಟ್ ಅದು ಕೂಡ ಅದೇ ರೀತಿ ಇದೆ. ವ್ಯೂಸ್ ಗಳಿಗೆ ಚೆನ್ನಾಗತ್ತೆ ಸೀರೆಗಳು ಅಂತ ತಗೊಂಡಿದ್ದೆ. ಕಲರ್ ಮಾತ್ರ ತುಂಬಾ ಚೆನ್ನಾಗಿದೆ. ವೈಟ್ ವಿತ್ ಪೀಚ್ ಕಲರ್. ನನಗೆ ಲೈಟ್ ಕಲರ್ಸ್ ತುಂಬಾ ಇಷ್ಟ ಆಗುತ್ತೆ. ಒಂದು ಈರುಳ್ಳಿ ಸಿಪ್ಪೆ ಕಲರು, ಈ ತರ ಲೈಟ್ ಲ್ಯಾವೆಂಡರ್ ಕಲರು, ಆಮೇಲೆ ಈ ತರ ಪೀಚ್ ಕಲರು, ಇದೆಲ್ಲ ತುಂಬಾ ಇಷ್ಟ ಆಗುತ್ತೆ. ಹಾಗಾಗಿ ನಾನು ಇದನ್ನೆಲ್ಲ ನೋಡಿದ ತಕ್ಷಣ ಇಷ್ಟ ಅಂತ ತಗೊಳ್ತಾ ಇದ್ದೆ. ನನ್ನ ತಂಗಿ ಫಸ್ಟ್ ಟೈಮ್ ಫಾರಿನ್ ಹೋದಾಗ ಅವಳಿಗೆ ಒಂದು ಸ್ಯಾರಿ ಕಳಿಸ್ಬೇಕಿತ್ತು. ಲೈಟ್ ವೈಟ್ ಸ್ಯಾರಿ ತಗೊಳ್ಳೋಣ ಅಂತ ಹೇಳ್ಬಿಟ್ಟು ನಮ್ಮಮ್ಮ ಅವಳಿಗೋಸ್ಕರ ಈ ಸೀರೆನ ತಗೊಂಡು ಕಳಿಸಿದ್ದಂಥದ್ದು. ಸೊ ನೆಕ್ಸ್ಟ್ ಬಂದು ಈ ಸ್ಯಾರಿ.
ಅದೇ ನಾನು 200 ರುಪೀಸ್ ಕೊಟ್ಟು ಸ್ಯಾರೀಸ್ ತೊಗೊಂಡೆ. ಅದ್ರ ಜೊತೆಗೆ ಇದು ಒಂದು ಸ್ಯಾರಿ ಆ್ಯಕ್ಚುಲಾಗಿ ಹೇಳ್ಬೇಕಂತಂದರೆ. ಇದನ್ನು ಅಷ್ಟೇ ನಾನು ಬರೀ 1 ಟೈಮು 2 ಟೈಮ್ಸ್ ಅಷ್ಟೇ ಉಟ್ಟಿರೋದು. ಗಂಡನ ಕಡೆಯಿಂದ ಸಿಕ್ಕಿರುವಂಥ ಸೆಕೆಂಡ್ ಸ್ಯಾರಿ ಪ್ಲೇನ್ ರೆಡ್ ಸ್ಯಾರಿ. ಈ ಸ್ಯಾರಿನ ನಮ್ಮ ಮನೆಯವರು ಅವ್ರಿಗೆ ಅವ್ರ ಬರ್ಡೇ ದಿನ ನಾನು ವೇರ್ ಮಾಡಿ ಅಂತ ಹೇಳಿ ತರಿಸ್ಕೊಟ್ಟಂತ ಸೀರೆ ಇದು. ಇದಕ್ಕೆ ನಾನು ಬ್ಲೌಸ್ನ ಇದೇ ರೀತಿ ಹೊಲಿಸ್ಬೇಕು ಅಂತಾನು ಅವ್ರ ಸಜೆಷನ್ನೇ ಇತ್ತು. ಇದು ನಾನು ಸಿಂಗಲ್ ಸ್ಟಿಪ್ಸ್ ಕೊಡಿಸ್ಬಿಟ್ಟು ಈ ರೀತಿ ಹೊಲಿಸಿದ್ದೀನಿ ಬ್ಲೌಸನ್ನ. ಇದು ನಾನು ಆಲ್ರೆಡಿ ಅವ್ರ ಬರ್ಡೇ ದಿನ ವೇರ್ ಮಾಡಿದ್ದೆ. ಮದುವೆ ಆಗಿ ಫಸ್ಟ್ ಟೈಮ್ ಮನೆಗೆ ಹೋದಾಗ ನಮ್ಮಮ್ಮ ನನಗೆ ಬಾಗಣ ಅಂದ್ರೆ ತವ್ರ ಮನೇಲಿ ಮಡ್ಲಕ್ಕಿ ಹಾಕ್ತಾರಲ್ಲ ಆ ಟೈಮಲ್ಲಿ ಕೊಟ್ಟಂತ ಸೀರೆ ಇದು. ಈ ಕಲರ್ ಕೂಡ ನನಗೆ ಸಖತ್ ಇಷ್ಟ ಆಗತ್ತೆ. ಇದಕ್ ನಾನು ಬ್ಲೌಸ್ ಇದ್ರದ್ದೇ ಹೊಲಿಸಿರ್ಲಿಲ್ಲ, ರೆಡ್ ವೆಲ್ವೆಟ್ ಬ್ಲೌಸ್ ತಗೊಂಡಿದ್ದೆ. ಆ ಬ್ಲೌಸ್ನ ನನ್ನ ತಂಗಿ ಈಗ ಟೆಂಪಲ್ ಹೋಗಿದ್ದಾಳಲ್ಲ, ಅವಳಿಗೆ ಬೇಕು ಅಂತ ಹೇಳಿ ಬ್ಲೌಸ್ನ ತಗೊಂಡು ಹೋಗಿದ್ದಾಳೆ. ಸೊ ಅದೊಂದು ಸೀರೆ. ನಾನು ಅವಾಗಲೇ ಒಂದು ಪೀಚ್ ಸ್ಯಾರಿ ನನ್ನ ಕೋ ಸಿಸ್ಟರ್ ಕೊಟ್ಟಿರೋದು ಅಂತ ತೋರಿಸಿದ್ನಲ್ಲ, ಅವರೇ ಸೆಲೆಕ್ಟ್ ಮಾಡಿ ಕೊಟ್ಟಿರುವಂತ ಸೀರೆ. ಈ ಸೀರೆ ಬಂದ್ಬಿಟ್ಟು ನನಗೆ ಅವ್ರ ಮಗನ ನಾಮಕರಣದಲ್ಲಿ ಕೊಟ್ಟಿದ್ದು ಹೇಳ್ಬೇಕಂದ್ರೆ. ಸೊ ಇದನ್ನ ನಾನು ಸ್ವಲ್ಪ ಡಿಫ್ರೆಂಟ್ ಆಗಿ ಹೊಲ್ಸೋಣ, ಯಾಕಂದ್ರೆ ಸ್ವಲ್ಪ ಶೈನಿ ಇದೆ, ಚೆನ್ನಾಗಿದೆ ಅನ್ನೋ ರೀಸನ್ಗೆ ನಾನೇನ್ ಮಾಡಿದೆ, ಇದು ಇಲ್ಲಿ ಈ ತರ ಹಿಂಗ್ ಟೈಯಿಂಗ್ ಬರುತ್ತಲ್ಲ ಆ ರೀತಿ ಹೊಲ್ಸ್ಕೊಂಡಿದೀನಿ. ಇದನ್ನ ನನ್ನ ಮೋಸ್ಟ್ ಫೇವ್ರೆಟ್ ಸ್ಯಾರಿ ತೋರಿಸ್ತೀನಿ. ನಾನು ಆ ಪ್ಯಾಟರ್ನ್ ಅಲ್ಲೂ ಹೊಲ್ಸಿದೀನಿ. ಇದು ಸ್ಯಾರಿ ನಾನು ಫಸ್ಟ್ ಡೇ ಉಟ್ಕೊಂಡು ಹೋದಾಗ್ಲೇನೆ ನಂಗೆ ತುಂಬಾ ಜನ ಕೇಳಿದ್ರು, ಎಲ್ಲಿ ತಗೊಂಡಿದ್ದು ನಿಖಿತಾ, ಬಾಂಧನಿ ಸ್ಯಾರಿ ಇದೆಲ್ಲೂ ಸಿಗಲ್ಲ, ಹಳೆ ಕಾಲದ ಸೀರೆ ಅಂತ ಹೇಳಿ ಒಬ್ರು ಮೇಡಮ್ ಕೇಳಿದ್ರು ನನಗೆ. ಅವ್ರು ಸುಮಾರು ಒಂದು ಟ್ವೈಸ್ ಕೇಳಿದ್ದಾರೆ. ಈ ಸೀರೆನೂ ಅಷ್ಟೇ, ನನಗೆ ನಮ್ಮ ಮಮ್ಮಿ ಫ್ರೆಂಡ್ ಅಂತ ನಾನು ತೋರಿಸ್ತೀನಲ್ಲ ಊರಲ್ಲಿ, ಅವರು ನನಗೆ ಈ ಸ್ಯಾರಿನ ಅವ್ರ ಮನೆಗೆ ಮದುವೆ ಆಗಿ ಫಸ್ಟಿಗೆ ಹೋದಾಗ ಮಡ್ಲಕ್ಕಿಯಲ್ಲಿ ಕೊಟ್ಟಿದ್ದಂತ ಸೀರೆ ಇದು. ಬಟ್ ಅವರು ನಿಜವಾಗ್ಲೂ ತುಂಬಾ ಚೆನ್ನಾಗಿರೋ ಸ್ಯಾರಿ ಕೊಟ್ಟಿದ್ದಾರೆ. ಅದಕ್ಕೆ ನಾನು ಏನ್ ಮಾಡಿದೀನಿ ಅಂದ್ರೆ ಬೋಟ್ ನೆಕ್ ಕೊಡಿಸ್ಬಿಟ್ಟು ಸೀರೆನ ಹೊಲ್ಸಿದೀನಿ. ಈ ರೀತಿ ನೀಟಾಗಿ ಬೋಟ್ ನೆಕ್ ಅಲ್ಲಿ ಹೊಲ್ಸಿದೀನಿ. ಅಂಡ್ ದೆನ್ ಇಟ್ ಲುಕ್ಸ್ ವೆರಿ ನೈಸ್. ಸೊ ಐ ಲೈಕ್ ದಿಸ್ ಸ್ಯಾರಿ. ಸ್ಪೆಷಲ್ ಸ್ಯಾರಿ ಒಂದು ತೋರಿಸ್ತೀನಿ ಅಂತ ಹೇಳ್ಬಿಟ್ಟು, ಅದೇನಂದ್ರೆ ನೆಕ್ಸ್ಟ್ ನನ್ನ ಸೀಮಂತಕ್ಕೆ ಅಂತ ಹೇಳಿ ತಗೊಂಡಿರುವಂತ ಸ್ಯಾರಿನ ತೋರಿಸ್ತೀನಿ ನೋಡಿ. ಇದು ನನ್ನ ಸೀಮಂತಕ್ಕೆ ತಗೊಂಡಿರುವಂತ ಸ್ಯಾರಿ. 11,500 ರುಪೀಸ್ದು ಸ್ಯಾರಿ ಇದು. ಆಕ್ಚುಲಿ KSIC ಓರಿಯೆಂಟೆಡ್ದು. ಇದಕ್ಕೆ ಇಲ್ಲಿ ಮಾರ್ಕಿಂಗ್ ಕೂಡ ಇದರಲ್ಲಿ ಇದೆ ಕೊಟ್ಟಿರೋದ್ರಿಂದ ಇದು ಒರಿಜಿನಲ್ ಅಂತ ಹೇಳಿ ಕನ್ಸಿಡರ್ ಮಾಡಿದ್ದಾರೆ. ಆಯ್ತಾ. KSIC ಹೋಗಿ ತರಕ್ ಯೂಶಲ್ ಆಗಿ ನಮ್ಮ ಕೈಯೆಲ್ಲ ಆಗ್ಲಿಲ್ಲ, ಯಾಕಂದ್ರೆ ನಮ್ಮ ಅಮ್ಮನ ಹತ್ರ ಟೈಮ್ ಇರಲಿಲ್ಲ. ಬಟ್ ಮೈಸೂರು ಹೋದಾಗ ನನ್ನ ಮಗಳು ಇಷ್ಟಪಟ್ಟಿದ್ದಾಳೆ ಅಂತ ಮೈಸೂರು ಸಿಲ್ಕ್ ಸ್ಯಾರಿನೇ ತಂದಿದ್ದಾರೆ. ನಮ್ಮಮ್ಮಂಗೆ ಇದು ಆಕ್ಚುಲಿ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ಸೀಮಂತಕ್ಕೆ, ಇನ್ನೊಂದು ಸ್ಯಾರಿ ತಗೋ ಅಂತ ಅಮ್ಮ ಮಗಳು ಸೇರಿ ಏನೋ ಕಸ್ಟಮೈಸ್ ಮಾಡಿಸ್ತೀವಿ, ಅದ್ ಮಾಡ್ಸೋಣ ಇದ್ ಮಾಡ್ಸೋಣ ಹಂಗ್ ಮಾಡ್ಸೋಣ ಅಂತ ರೆಡಿ ಮಾಡ್ತಾ ಇದ್ರು. ಬಟ್ ನನಗೆ ಇದೇ ಇಷ್ಟ ಆಗಿದೆ. ಏನಕ್ಕೆ ಅಂತಂದ್ರೆ ರೆಡ್ ವಿತ್ ಗ್ರೀನ್ ಬಾರ್ಡರ್ ತುಂಬಾ ಚೆನ್ನಾಗಿದೆ. ಬಾರ್ಡರ್ ತುಂಬಾ ದೊಡ್ಡದಿದೆ, ಇಷ್ಟ ಅಗಲ ಬರುತ್ತೆ ಬಾರ್ಡರ್, ತುಂಬಾ ಚೆನ್ನಾಗಿದೆ. ನಾನು ಇನ್ನ ಬ್ಲೌಸ್ ಹೊಲ್ಸಕ್ ಕೊಟ್ಟಿಲ್ಲ. ಸೊ ನೋಡ್ಬೇಕು, ನೋಡಿ ಯಾವ ಸ್ಯಾರಿ ಫೈನಲ್ ಆಗುತ್ತೋ ಅದ್ ನೋಡ್ಕೊಂಡು ಬ್ಲೌಸ್ ಅಲ್ಲಿ ಹೊಲಿಯಕ್ ಕೊಡೋಣ ಅಂತ ಹೇಳಿ ಕೊಟ್ಟಿಲ್ಲ. ಇದಾಗಿತ್ತು ನನ್ನ ಸ್ಯಾರಿ ಕಲೆಕ್ಷನ್ ವಿಡಿಯೋ. ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಮಿಸ್ ಮಾಡದೆ ಲೈಕ್, ಶೇರ್, ಕಮೆಂಟ್ ನ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡಿ. ಯಾಕಂತಂದ್ರೆ ನೆಕ್ಸ್ಟ್ ಅಪ್ಕಮಿಂಗ್ ವಿಡಿಯೋಸ್ ಅಲ್ಲಿ ನಮ್ಮ ಮಮ್ಮಿ ಸ್ಯಾರೀಸ್ ತೋರಿಸ್ತಾರೆ. ಕಲೆಕ್ಷನ್ಸ್ ಇಟ್ಟಿದ್ದಾರೆ, ಓಲ್ಡ್ ಕಲೆಕ್ಷನ್ಸ್ ಆಗಿರ್ಬೋದು, ನ್ಯೂ ಕಲೆಕ್ಷನ್ಸ್ ಆಗಿರ್ಬೋದು, ಅಥವಾ ಈಗಿನ ಕಲೆಕ್ಷನ್ಸ್, ಆ ರೀತಿ ಎಲ್ಲ ತುಂಬಾನೇ ಇಟ್ಟಿದ್ದಾರೆ ಕಲೆಕ್ಷನ್ಸ್. ಅವ್ರದ್ದೇನಾದ್ರು ಬೇಕು ಅಂತಂದ್ರೆ ಕಮೆಂಟ್ ಮಾಡಿ, ಆ ಸ್ಯಾರಿ ಕಲೆಕ್ಷನ್ಸ್ ಬೇಕು ಅಂತಂದ್ರೆ ಮಿಸ್ ಮಾಡಿದೆ ನಾನು ಅದು ಕೂಡ ಒಂದಿನ ವಿಡಿಯೋ ಮಾಡಿ ಹಾಕ್ತೀನಿ. ಇಷ್ಟೇ ಕಲೆಕ್ಷನ್ಸ್ ಸ್ಯಾರಿ ಇರೋದು. ದೀಸ್ ಆರ್ ಮೈ ಸ್ಯಾರಿ ಕಲೆಕ್ಷನ್ಸ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.